ಆಳಂದ ಕಟ್ಟಿಗೆಯಿಂದ ಹಲ್ಲೆ ಮಾಡಿ ಮಹಿಳೆಯನ್ನ ಕೊಲೆ ಮಾಡಲಾಗಿದೆ. ಕಲಬುರಗಿಯಲ್ಲಿ ಈ ಘಟನೆ ಆಗಿರುವಂತದ್ದು. ಮಹಿಳೆಗೆ ದೆವ್ವ ಹಿಡಿದಿದೆ ಅಂತ ಕಟ್ಟಿಗೆಯಿಂದ ಹಲ್ಲೆ ಮಾಡಿ ಮಹಿಳೆಯನ್ನ ಕೊಲೆ ಮಾಡಿದ್ದಾರೆ. ಕಲಬುರಗಿಯ 38 ವರ್ಷದ ಮುಕ್ತಾಬಾಯಿ ಕೊಲೆಯಾಗಿರುವಂತಹ ಮಹಿಳೆ. ಕಲಬುರಗಿಯ ಆಳಂದ ಪಟ್ಟಣದ ನಿವಾಸಿ ಮುಕ್ತಾಬಾಯಿ 39 ವರ್ಷದ ಮಹಿಳೆ. ಮಹಾರಾಷ್ಟ್ರದ ಗಿಡ್ಡೆಪ್ಪನೊಂದಿಗೆ ಮುಕ್ತಾಬಾಯಿಯ ಮದುವೆ ಆಗಿರುತ್ತೆ. ತಲೆ ಸುತ್ತಿ ಮನೆಯ ಬಳಿ ಬಿದ್ದಾಗ ಈಕೆಗೆ ದೆವ್ವ ಹಿಡಿದಿದೆ ಅಂತ ಹೇಳ್ಕೊಂಡು ಹಲ್ಲೆಯನ್ನ ಮಾಡಿದ್ದಾರೆ. ಮಹಾರಾಷ್ಟ್ರದ ಗಿಡ್ಡೆಪ್ಪನೊಂದಿಗೆ ಮುಕ್ತಾಬಾಯಿಗೆ ಮದುವೆ ಆಗಿರುತ್ತೆ. ಮನೆ ಬಳಿ ತಲೆ ಸುತ್ತಿ ಬಿದ್ದಾಗ ಈಕೆ ಮೈ ಮೇಲೆ ದೆವ್ವ ಬಂದಿದೆ, ಹೀಗಾಗಿ ತಲೆ ಸುತ್ಕೊಂಡ್ ಬಿಡಿದಾಳೆ ಅಂತ ಅನ್ಕೊಂಡು ಹಲ್ಲೆಯನ್ನ ಮಾಡಿದ್ದಾರೆ. 4 ದಿನಗಳ ಹಿಂದೆ ಗಿಡ್ಡಪ್ಪನ ಸಹೋದರ ಬೇವಿನ ಕಟ್ಟಿಗೆಯಿಂದ ಹಲ್ಲೆಯನ್ನ ಮಾಡಿದ್ದ. ಅದಾದ ಮೇಲೆ ಗಿಡ್ಡಪ್ಪನ ಸಂಬಂಧಿಕರು ಹಲ್ಲೆಯನ್ನ ಮಾಡಿದ್ರು. ಹಲ್ಲೆ ಮಾಡಿದ ಬಳಿಕ ಮುಕ್ತಾಬಾಯಿ ಸುಸ್ತಾಗಿ ಬೀಳ್ತಾಳೆ. ಸುಸ್ತಾಗಿ ಬಿದ್ದಂತಹ ಸಂದರ್ಭದಲ್ಲಿ ಈ ಮುಕ್ತಾಬಾಯಿಯ ಪತಿಯ ಸಂಬಂಧಿಕರೇನಿದ್ದಾರೆ ತಾಯಿಗೆ ಕರೆ ಮಾಡ್ತಾರೆ. ಮುಕ್ತಾಬಾಯಿ ತಾಯಿಗೆ ಕರೆ ಮಾಡಿ, ನಿಮ್ಮ ಮಗಳಿಗೆ ಹೀಗಾಗಿದೆ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿ ಅಂತ ಹೇಳ್ಕೊಂಡು ತಾಯಿಯನ್ನು ಕರೆಸಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ ಚಿಕಿತ್ಸೆ ಫಲಿಸದೆ ಆಕೆ ಸಾವನ್ನಪ್ಪಿದ್ದಾರೆ. ಸ್ವಲ್ಪ ಚಕ್ರ ಬಂದು ಬಿದ್ದಾರಂತ್ರಿ. ಬೆಳನ ದೆವ್ವ ಹಿಡ್ದಂತ ಹೊಡೆದಾರಂತ್ರಿ. ಅವರು ಸಣ್ಣ ಮಾಮನ ಮಗ, ಅತ್ತೆ ಮಾಮ ಹೊಡೆದಾರಂತ. ಹೊಡೆದರಿಂದ ಎಫೆಕ್ಟ್ ಆಗ್ಯದ ಡಾಕ್ಟರ್ ಹೇಳ್ಯಾರ. ನನಗೆ ಇಷ್ಟೇ ಗೊತ್ತಿರಿ ಸರ್. ಹೊಡೆದೇ ಮೆತ್ತಗೆ ಮಾಡ್ಯಾರ. ಹೊಡೆದು ಇಲ್ಲಿಂದ ಎಫೆಕ್ಟ್ ಆಗ್ಯದ. BP ಜಾಸ್ತಿ ಆಗಿ ತೆಲಿಗೇರ್ಯದ, ಬ್ರೈನ್ಗೆ ಹತ್ಯದ. ಅದು ಹತ್ತಿ ರಕ್ತ ಸೋರ್ಲತ್ತದ. ಉಳೆ ಕಂಡೀಷನ್ ಇಲ್ಲ. ಪೂರ ಮೆತ್ತಗೆ ಮಾಡಿಕ್ಯಾರ. ಅಮ್ಮಗೆ ಹೊಡೆದು ನಾವು ಮಾಡೋ ಪ್ರಯತ್ನ ಮಾಡ್ಲತ್ತೀವಿ ಅಂದ್ರೆ ಬದುಕೋಕೆ ಚಾನ್ಸ್ ಇಲ್ಲ ಅಂತ ಹೇಳಿದ್ದಾರೆ ಸರ್. ಚೆಂದ ಇದ್ದಿರಿ 5 ದಿನಕ್ಕೆ ಹಿಂಗೆ ಆಗಿಬಿಟ್ಟಿದ್ದಾರೆ. 5 ದಿನ ರೀ. ಏನು ಉರಿ ಇಲ್ಲ, ಚಳಿ ಇಲ್ಲ, ಕೆಮ್ಮಿಲ್ಲ, ಏನು ರೋಗ ಇಲ್ಲ. ಸ್ವಲ್ಪ ಚಕ್ರ ಬಂದು ಬಿದ್ದಾರಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಸದ್ಯಕ್ಕೆ ಯಾವಾಗ ಆಗಿರುವಂತಹ ಇನ್ಸಿಡೆಂಟ್ ಇದು? ಆಕೆಯ ಪೋಷಕರು ಏನು ಹೇಳ್ತಿದ್ದಾರೆ? ಸದ್ಯಕ್ಕೆ ಆಕೆಯ ಪತಿಯನ್ನು ಅರೆಸ್ಟ್ ಮಾಡೋ ಕೆಲಸ ಏನಾದರೂ ಆಗಿದೆಯಾ ಇಲ್ಲಿ ಅಂತ? ಹೌದು ಧನುಶ್ರೀ, ಏನಂತಂದ್ರೆ ದೆವ್ವ ಹಿಡಿದು ಅನ್ನೋ ಕಾರಣಕ್ಕಾಗಿ ಮಹಿಳೆಗೆ ಬೇವಿನ ಕಟ್ಟಿಗೆ ಥಳಿಸಿ ಈಗ ಗಂಭೀರವಾಗಿ ಗಾಯಗೊಂಡಿದ್ದಂತ ಮಹಿಳೆಗ ಚಿಕಿತ್ಸೆ ಫಲಕಾರಿಯಾಗಿ ಸಾವನ್ನಪ್ಪಿರುವಂತದ್ದು. ಇವಳು ಏನಂದ್ರೆ ಕಲಬುರಗಿ ಜಿಲ್ಲೆ ಆಳಂದ್ ನಿವಾಸಿಯಾದಂತಹ ಈ ಮುಕ್ತಾಬಾಯಿ ಮುರುಮ್ ಅಂದ್ರೆ ಮಹಾರಾಷ್ಟ್ರದ ಉಮರ್ಗ ತಾಲೂಕಿನ ಮಹಾರಾಷ್ಟ್ರದ ಮುರುಮ್ ಗ್ರಾಮಕ್ಕೆ ಕಳೆದ 12 ವರ್ಷಗಳ ಹಿಂದೆ ಮದುವೆ ಮಾಡಿಕೊಡಲಾಗಿತ್ತು. ಆದ್ರೆ ಇತ್ತೀಚಿನ ದಿನಗಳ ಆಕೆಯ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇತ್ತು. ಅವಾಗ ಆರೋಗ್ಯ ಹದಗೆಡ್ತಾ. ಹಾಗಾಗಿ ಇವಳಿಗೆ ಏನಾದ್ರು ದೆವ್ವ ಹಿಡಿದಿದೆ ಅಂತ ಹೇಳಿ ಹಲವು ಏನಂತಂದ್ರೆ ಅದು ಜಾದೂ ಮಂತ್ರ ಮಾಡೋ ಮೂರ್ಛಿದ ಅಂತ ಅವ್ರ ಹತ್ರ ಕರೆದುಕೊಂಡು ಹೋಗಿ ದೆವ್ವ ಬಿಡಿಸುವಂತ ಕೆಲಸ ಮಾಡಿದಾರೆ. ಆದ್ರೆ ಪದೇ ಈ ರೀತಿ ಮೂರ್ಛೆ ಬಂದು ಬೀಳದಂದಾಗ ಆಕೆಗೆ ಏನಂತಂದ್ರೆ ದೆವ್ವ ಹಿಡಿದಿದೆ ಅಂತ ಹೇಳಿ ಆಕೆಗೆ ಹಲ್ಲೆ ಕಟ್ಟಿಗೆಯಿಂದ ಹಲ್ಲೆ ಮಾಡಿದ್ರಿಂದ ಆಕೆಗೆ ತೀವ್ರವಾಗಿ ಗಾಯಗೊಂಡಿದ್ದು. ಕಳೆದ 4-5 ದಿನಗಳಿಂದ ಈ ರೀತಿ ಒಂದು ನಡೀತಾ ಇತ್ತು. ಆದ್ರೆ ಆಕೆಯನ್ನ ದೆವ್ವ ಹಿಡಿದಿದ ಕಾರಣಕ್ಕಾಗಿ ಕಲಬುರಗಿಯ ಸುಕ್ಷೇತ್ರ ಆದಂತಹ ಗಾಣಗಾಪುರದ ದತ್ತನ ಸನ್ನಿಧಿಗೆ ಕರ್ಕೊಂಡ್ ಬರ್ತಾರೆ. ಆ ದತ್ತನ ಸನ್ನಿಧಿಗೆ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಆಕೆ ಮೂರ್ಛೆ ಬಂದು ನಿನ್ನೆ ಬಿದ್ದಂತ ಸಂದರ್ಭದಲ್ಲಿ ಆಕೆಗೆ ಕಲಬುರಗಿ ಖಾಸಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆನ ಕೊಡ್ತಾರೆ. ಆದ್ರೆ ಚಿಕಿತ್ಸೆ ನೀಡಿದಂತ ವೈದ್ಯರು ಹೇಳೋದೇನಂತಂದ್ರೆ ಈಕೆಗೆ ಏನಂತಂದ್ರೆ ತೀವ್ರವಾಗಿ ಹಲ್ಲೆ ಮಾಡಿದ್ದಾರೆ. ಹಾಗಾಗಿ ಈಕೆಗೆ ಬ್ರೈನ್ ನಲ್ಲಿ ರಕ್ತ ಹೆಪ್ಪುಗಟ್ಟಿ ಈಗ ಒಂದು ಬದುಕುಳಿಯೋದು ಕಷ್ಟ ಅಂತ ಹೇಳ್ತಾರೆ. ಅಂದಾಗ ಅವ್ರಿಗೆ ಚಿಕಿತ್ಸೆ ಮಾಡಿದಂತ ಸಂದರ್ಭದಲ್ಲಿ ನಿನ್ನೆ ಫಲಕಾರಿಯಾಗಿದೆ. ಈಗ ಇಂದು ಸಾವನ್ನಪ್ಪಿರುವಂತದ್ದು. ಆಕೆ ಗಂಡ ಕೂಡ ಇಲ್ಲೇ ಇದ್ದಂಗೆ ಆಗ ಅವ್ರ ಗಂಡನ ವಶಕ್ಕೆ ಪೊಲೀಸರಿಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಎಷ್ಟು ದಿನಗಳಿಂದ ಈ ರೀತಿ ನಡೀತಾ ಇತ್ತು, ಆಕೆಗೆ ನಿಜವಾಗ್ಲೂ ದೆವ್ವ ಹಿಡಿದಿತ್ತೆ ಅಥವಾ ಈ ರೀತಿ ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ನಡೆಸ್ತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಅರುಣ್ ಕುಮಾರ್ ಕದಂ ತಮ್ಮೆಲ್ಲ ಮಾಹಿತಿಗಾಗಿ.